ನಿಮ್ಮ ಫೌಂಡೇಶನ್ ಗ್ರೇ ಆಗತ್ತಾ ಅಥವಾ ಆಕ್ಸಿಡೈಸ್ ಆಗತ್ತಾ? ಹಾಗಾದ್ರೆ ನೀವು ಈ ಮಿಸ್ಟೇಕ್ಗಳನ್ನ ಖಂಡಿತ ಮಾಡ್ತಾ ಇರ್ತೀರಾ. ಒಂದು, ನೀವು ಕಲರ್ ಕರೆಕ್ಟರ್ ಎಲ್ಲ ಮಾಡ್ತಿರಲ್ಲ, ಸೊ ನಿಮ್ಮ ಸ್ಕಿನ್ ಪಿಗ್ಮೆಂಟೆಡ್ ಏರಿಯಾದಲ್ಲಿ ಅದು ಫೌಂಡೇಶನ್ ಮ್ಯಾಚ್ ಆಗ್ತಿರಲ್ಲ. ಸೊ ಅವಾಗ ನಿಮ್ಮ ಫೌಂಡೇಶನ್ ಸ್ವಲ್ಪ ಗ್ರೇ ಅಥವಾ ಆಕ್ಸಿಡೈಸ್ ಆಗಿ ಕಾಣ್ಬೋದು. ಇಲ್ಲ ಅಂದ್ರೆ ಎರಡನೇ ಕಾರಣ ಏನು ಅಂತ ಅಂದ್ರೆ ನೀವು ರಾಂಗ್ ಶೇಡ್ ಫೌಂಡೇಶನ್ ನ ಪರ್ಚೇಸ್ ಮಾಡಿರ್ತೀರಾ. ಸೊ ನೀವು ನಿಮ್ಮ ಸ್ಕಿನ್ ಟೋನ್ಗಿಂತ ಸ್ವಲ್ಪ ಲೈಟರ್ ಶೇಡ್ ಫೌಂಡೇಶನ್ ನ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಅದು ಖಂಡಿತ ಗ್ರೇ ಆಗಿ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನಿಮ್ಮ ಎಕ್ಸಾಕ್ಟ್ ಶೇಡ್ ಫೌಂಡೇಶನ್ ನ ಪರ್ಚೇಸ್ ಮಾಡಿ. ನಿಮ್ಮ ಶೇಡ್ ಗಿಂತ ನೀವು ಡಾರ್ಕರ್ ಪರ್ಚೇಸ್ ಮಾಡಿದ್ರು ಕೂಡ ನೀವು ಸ್ವಲ್ಪ ಡಾರ್ಕ್ ಆಗಿ ಕಾಣಕ್ ಸ್ಟಾರ್ಟ್ ಮಾಡ್ತೀರಾ. ವೆನ್ ಯು ಪರ್ಚೇಸ್ ಎಕ್ಸಾಕ್ಟ್ ಯುವರ್ ಶೇಡ್ ಫೌಂಡೇಶನ್ ಅಲ್ಲ, ನಿಜವಾಗ್ಲೂ ನಿಮಗೆ ಎಫರ್ಟ್ಲೆಸ್ ಬೇಸ್ ಕ್ರಿಯೇಟ್ ಮಾಡಬಹುದು. ಸೊ ನಿಮ್ಮ ಫೌಂಡೇಶನ್ ಕರೆಕ್ಟ್ ಆಗಿ ಆಗತ್ತೆ. ಯಾವ್ದೆಲ್ಲ ಫೌಂಡೇಶನ್ ಸ್ವಲ್ಪ ಆಕ್ಸಿಡೈಸ್ ಆಗತ್ತೆ ಆ ಫೌಂಡೇಶನ್ ನ ನೀವು ಸ್ವಲ್ಪ